ನಮಸ್ತೆ ಸರ್, ಬನ್ನಿ ಸರ್, ನಿಮ್ಗೆ ಕಾಯ್ತಾ ಇದ್ದೀವಿ. ಸ್ವಲ್ಪ ದೂರ ಹೋಗ್ರಪ್ಪ, ಇಷ್ಟಪ್ಪ ನೀವು ಏನು ಬಾಬು, ನೀನು ಸ್ವಲ್ಪ ಹಿಂದೆ ಇರು. ಕೊಟ್ಟಿದ್ದಾರೆ 5 ಮಹಾನಗರ ಪಾಲಿಕೆಗಳು ದಕ್ಷಿಣದ್ದು ನೆನ್ನೆ ಒಂದು ಮೀಟಿಂಗು ಕೂಡ ಆಯಿತು ಪಂಚಮುಖಿ ಕಲ್ಯಾಣ ಮಂಟಪದಲ್ಲಿ. ಆಮೇಲೆ ನಮ್ಮ ಅಧ್ಯಕ್ಷರು ಕೆಟಗಿರಿನೇ ಆಗಿರಲಿಲ್ಲ, ಆಗಲೇ ಆಕಾಂಕ್ಷಿಗಳು ಯಾರ್ಯಾರಿದ್ದಾರೆ ಅಂಥೇಳಿ ಅಪ್ಲಿಕೇಶನ್ನು ಕೂಡ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದೆ. ಜನರಲಲ್ಲಿ ಸ್ವಲ್ಪ ಜನ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ, ಉಳಿದಾಗೆ ರಿಸರ್ವೇಷನ್ಸು BCA, BCB ಅಥವಾ ಲೇಡಿ ಜನರಲ್ ಲೇಡಿಲಿ ಜಾಸ್ತಿ ಕಾಂಪಿಟೇಷನ್ ಇರುತ್ತೆ. ಉಳಿದ ಸ್ವಲ್ಪ ಎಲ್ಲ ಅಂದರೆ ಇನ್ನೂ ಟೈಮ್ ಇದೆ. ಏಪ್ರಿಲ್ ಅಷ್ಟೊತ್ತಿಗೆಲ್ಲ ಎಕ್ಸಾಮ್ಸ್ ಎಲ್ಲ ಮುಗಿದಿರುತ್ತೆ, ಅಷ್ಟೊತ್ತಿಗೆ ಎಲೆಕ್ಷನ್ ಡಿಕ್ಲೇರ್ ಆಗುತ್ತೆ. ಮೇ ಕೊನೆ ಅಷ್ಟೊತ್ತಿಗೆಲ್ಲ ಎಲೆಕ್ಷನ್ ಮುಗಿದೋಗುತ್ತೆ. ಜೂನ್ 30ಕ್ಕೆ ಮುಂಚೆ ಮುಗಿಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಜೂನಲ್ಲಿ ಮಳೆಗಾಲ ಇರೋದ್ರಿಂದ ಮೇನಲ್ಲಿ ಮುಗಿದೋಗುತ್ತೆ. ಎಷ್ಟು ಪಾಲಿಕೆಗಳನ್ನ ಗೆಲ್ಲುವಂಥ ವಿಶ್ವಾಸ ಇದೆ? ಈಗ 5 ಪಾಲಿಕೆ ಇದೆ. ಜನ ಯೋಚನೆ ಮಾಡಿ ಮತ ಹಾಕಿದ್ರೆ 5 ನಾವೇ ಗೆಲ್ಲಬೇಕು. 100ಕ್ಕೆ 75 ಭಾಗ ಜನ ನಮಗೆ ಹಾಕಬೇಕಾಗುತ್ತೆ. ಯಾಕೆಂದರೆ ಬೆಂಗಳೂರು ನಗರಕ್ಕೆ ಕಾಂಗ್ರೆಸ್ನ ಕೊಡುಗೆ 100ಕ್ಕೆ 99 ಭಾಗ. ಉಳಿದಿರ್ತಕ್ಕಂಥ BJP ಪಕ್ಷ 1% ಇಲ್ಲ. ಬೆಂಗಳೂರಿಗೆ ಕುಡಿಯೋ ನೀರು ತಂದಿದ್ದ್ಯಾರು? ಕಾವೇರಿ ನೀರು. 4ನೇ ಹಂತದಲ್ಲಿ 2-3 ಹಂತಗಳಾಯಿತು. ಒಂದು ಬಿಟ್ಟರೆ ಉಳಿದಿದ್ದೆಲ್ಲ ಕೂಡ ಕಾಂಗ್ರೆಸ್ ಪಕ್ಷನೇ ಅಧಿಕಾರ ಇತ್ತು, ಅದನ್ನೆಲ್ಲ ತಂದಿದ್ದು. ಆಮೇಲೆ ಬ್ಯಾಂಗ್ಳೂರಿಗೆ ಇನ್ಫ್ರಾಸ್ಟ್ರಕ್ಚರು, ಬೆಂಗಳೂರು CITB ಇರ್ಬೋದು, BDA ಇರ್ಬೋದು, ಈಗಿರ್ತಕ್ಕಂಥ ಜನಕ್ಕೆ ವಾಸ ಮಾಡೋದಕ್ಕೆ ಇಷ್ಟೆಲ್ಲ ಲಕ್ಷಗಟ್ಟಲೆ ಸೈಟ್ ಮಾಡಿದ್ಯಾರು? ಆಮೇಲೆ ಸ್ಟಾರ್ ವಾಟರ್ ಮಾಡಿದ್ಯಾರು? ಕಾಂಗ್ರೆಸ್ ಸರ್ಕಾರಗಳಿದ್ದಾಗಲೇ SM ಕೃಷ್ಣ ಅವರಿದ್ದಾಗ ಮತ್ತಿದ್ದಾಗ ಸೆಲ್ಫ್ ಅಸೆಸ್ಮೆಂಟ್ ಸ್ಕೀಮು, ಸ್ವಚ್ಛ ಬೆಂಗಳೂರು ಮತ್ತು ಫ್ಲೈಓವರ್ಸು, ಬೆಂಗಳೂರು ಏರ್ಪೋರ್ಟ್ ತಂದಿದ್ದು, ಬೆಂಗಳೂರು ಮೆಟ್ರೋ ತಂದಿದ್ದು, ಇನ್ನರ್ ರಿಂಗ್ ರೋಡ್ಸು, ಇದೆಲ್ಲ ಕೂಡ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಪಕ್ಷನೇ ಮಾಡಿರ್ತಕ್ಕಂಥದ್ದು. ಹಿಂದೆ BJP ಅವರು 2 ಅವಧಿಗೆ ಅಧಿಕಾರದಲ್ಲಿದ್ದರು. ಯಾವುದನ್ನ ಒಂದೇ ಒಂದು ಅವರು ಬಿಟ್ಟೋಗಿರೋ ತೋರಿಸಿ ಒಳ್ಳೆ ಕೆಲಸ ಯಾವುದನ್ನು, ಅವ್ರೇನು ಮಾಡಿದ್ರು ಅಂದರೆ 14 ಕಟ್ಟಡನ ಅಡ ಇಟ್ಬಿಟ್ಟೋಗಿದ್ರು BJP ಅವಧಿನಲ್ಲಿ, BBMPನಲ್ಲಿ. ಒಂದು 2013ರಲ್ಲಿ ನಮಗೆ ಅಧಿಕಾರ ಕೊಟ್ಟಾಗ 6,000 ಕೋಟಿ ಸಾಲ ಇಟ್ಟೋಗಿದ್ರು ಬಿಲ್ಸು. ಮೊನ್ನೆನೂ ಅಷ್ಟೇ 23ರಲ್ಲಿ 5,000 ಕೋಟಿ ಸಾಲ ಇಟ್ಟೋಗಿದ್ರು. ಸಾಲ ಇಟ್ಟೋಗಿದ್ದೆ BJPಯವರ ಸಾಧನೆ. 14 ಕಡೆಗಳನ್ನು ಅಡ ಇಟ್ಟಿದ್ದೆ ಅವ್ರ ಸಾಧನೆ. ನಾವು ಅವರ ಸಾಲ ತೀರಿಸಿ ಕಡೆಗಳನ್ನು ಬಿಡಿಸ್ಕೊಂಡು ಇವತ್ತು ಅಭಿವೃದ್ಧಿ ಕೆಲಸಗಳು. ಆಮೇಲೆ ಮುಂದಕ್ಕೆ ಈಗ ಬೆಂಗಳೂರು ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ. 1,40,00,000 ಜನ ಇದ್ದಾರೆ, 1,30,30,00,000 ವಾಹನಗಳಿದೆ. ಟ್ರಾಫಿಕ್ ಕಡಿಮೆ ಆಗಬೇಕು. ಅದಕ್ಕೆ ಒಂದು 45-50 ಕಿಲೋಮೀಟ್ರಷ್ಟು ಫ್ಲೈಓವರ್ಸ್ ಮಾಡ್ತಾಯಿದ್ದೀವಿ. ಹೊಸೂರು ರೋಡ್ ಹತ್ತಿದ್ರೆ ಇದಕ್ಕೆ ಬರಬೇಕು, ಅಲ್ಲಿಗೆ ತುಮಕೂರು ರೋಡ್ ಹತ್ತಿದ್ರೆ ಮೈಸೂರಿಗೆ ಹೋಗಬೇಕು, ಮೈಸೂರು ರೋಡ್ಗೆ ಹೋಗಬೇಕು, ಮೈಸೂರು ಹತ್ತಿದ್ರೆ ಬಳ್ಳಾರಿ ರೋಡಿಗೆ ಹೋಗಬೇಕು. ಈ ರೀತಿ ಮೇಲ್ಸೇತುವೆಗಳನ್ನು ಕಟ್ಟೋದಕ್ಕೆ ನಮ್ಮ ಪ್ಲ್ಯಾನು. ಮತ್ತು ಇದು ಟನಲ್ ರೋಡ್ ಬಗ್ಗೆ BJPಯವರು ಟೀಕೆ ಮಾಡ್ತಾರೆ. ಮೊನ್ನೆ ಬಾಂಬೆನಲ್ಲಿ 2-3 ಟನಲ್ ರೋಡ್ಸು ಪ್ರಾರಂಭ ಮಾಡಿದ್ದಾರೆ. ಅದರಿಂದ ಆಮೇಲೆ ಕುಡಿಯೋ ನೀರು, ನಾವು ಮೇಕೆದಾಟು ಅಲ್ಲಿ ರಿಸರ್ವಾಯರ್ ಕಟ್ಟಬೇಕು ಅಂತ. ಬೆಂಗಳೂರು ಜನಕ್ಕೆ ಈಗಲೂ ಕೂಡ 40-50 ಲಕ್ಷ ಜನಕ್ಕೆ ಕಾವೇರಿ ನೀರಿಲ್ಲ. ಅವರಿಗೆ ರಿಸರ್ವಾಯರ್ ಕಟ್ಟಿ ನೀರು ಕೊಡಬೇಕು. ಆಮೇಲೆ ಸ್ಯಾನಿಟ್ರಿ ಇದು ಸ್ಟಾರ್ ವಾಟರ್ ಡ್ರೈನ್ಸು ಮತ್ತು 2,000 ಕೋಟಿ ನಾವು ಈಗ ಅಪ್ರೂವಲ್ ಮಾಡಿದ್ದೀವಿ. ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀವಿ, ಮಾಡ್ತಾಯಿದ್ದೀವಿ, ಇನ್ನೂ ಮುಂದಕ್ಕೂ ಕೂಡ ಮಾಡ್ತೀವಿ. ಆಮೇಲೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ಕಸದ್ದು ಒಂದು ಸಮಸ್ಯೆ ಇದು ಪ್ರಪಂಚದ ಎಲ್ಲ ಭಾಗದಲ್ಲೂ ಇದೆ, ನಮ್ಮಲ್ಲೂ ಅದಕ್ಕೆ ಒಂದು ವಿಶೇಷವಾಗಿ ಕಾರ್ಯಕ್ರಮಗಳು ಹಾಕ್ಕೊಳ್ತಾ ಇದ್ದೀವಿ. ಮತ್ತು ನಮ್ಮ 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಬೆಂಗಳೂರು ನಗರದಲ್ಲ 25 ಲಕ್ಷ ಜನ ಓಡಾಡ್ತಾಯಿದ್ರು. ಶಕ್ತಿ ಬಂದಮೇಲೆ 40 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಹೆಣ್ಮಕ್ಳು 23% ಉದ್ಯೋಗ ಸೃಷ್ಟಿ ಬೆಂಗಳೂರಲ್ಲಿ ಜಾಸ್ತಿ ಆಗಿದೆ. ಹುಬ್ಬಳ್ಳಿಲಿ 21% ಜಾಸ್ತಿ ಆಗಿದೆ. ಗೃಹಲಕ್ಷ್ಮಿ ಮತ್ತು ಬಡವರಿಗೆ BJP ಸರ್ಕಾರ ಇದ್ದಾಗ ಕಾರ್ಯಕ್ರಮಗಳು ನಿಲ್ಲಿಸ್ಬಿಟ್ರು. ಬೆಂಗಳೂರಲ್ಲಿ ಒಂಟಿ ಮನೆ ಇದೆಲ್ಲ ನಿಲ್ಲಿಸೇ ಬಿಟ್ಟರು. ಆಮೇಲೆ ಹೆಣ್ಮಕ್ಳಿಗೆ ಟೈಲರಿಂಗ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಮಿಷಿನ್ ಇದೆಲ್ಲ ಕೊಡ್ತಾಯಿದ್ವಿ.
ನಿಟ್ಟಿಂಗು ಟ್ರೈನಿಂಗು ಇದೆಲ್ಲ ಕೂಡ ಸಾಕಷ್ಟು ನಾವು ಬ್ಯೂಟಿ ಪಾರ್ಲರ್ ಇದೆಲ್ಲ ಹೆಣ್ಮಕ್ಳಿಗೆ ಉದ್ಯೋಗ ಸಿಗಲಿ ಅಂತ ನಾವೆಲ್ಲ ಮಾಡ್ತಾಯಿದ್ವಿ. ಅದನ್ನೆಲ್ಲ ನಿಲ್ಸಿದ್ರು. ಅದೆಲ್ಲ ಕೂಡ ಮತ್ತೆ ನಮ್ಮ ಈ ಮ್ಯಾನಿಫೆಸ್ಟೋದಲ್ಲಿ ಇರುತ್ತೆ. ಬಿಜೆಪಿ JDS ಮೈತ್ರಿ ಮೇಲೆ ಹೋಗ್ತಾರೆ ಸರ್, ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಸ್ವಲ್ಪ ಸವಾಲಾಗಲ್ಲ, ಚಾಲೆಂಜ್ ಆಗಲ್ಲ? ಈಗ ಅವರು ಈಗಾಗಲೇ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲೂ ಜೊತೆಯಲ್ಲಿದ್ದಾರೆ. ಆಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಆಯ್ತಲ್ಲ, ಯಾವುದು ಟೀಚರ್ಸು ಗ್ರ್ಯಾಜುಯೇಟ್ಸು ಅದರಲ್ಲೂ ಜೊತೆಯಲ್ಲೇ ಇದ್ದರು. ಆವಾಗ ನಾವು ಗೆಲ್ಲಿಲ್ವಾ? ಟೀಚರ್ಸ್ ಕಾನ್ಸ್ಟೆನ್ಸಿ ಗ್ರ್ಯಾಜುಯೇಟ್ಸ್ ಕಾನ್ಸ್ಟೆನ್ಸಿ ನಾವು ಗೆದ್ವಲ್ಲ. 6ರಲ್ಲಿ ನಮ್ಗೆ 4 ಬಂತು, ಅವ್ರಿಗೆ 2 ಬಂತು. ಅವ್ರ ಹೋರಾಟ ಅವ್ರಿಗೆ, ನಮ್ಮ ಹೋರಾಟ ನಮಗೆ. ಸರ್, ನಾಯಕತ್ವ ಚರ್ಚೆ ಸಂದರ್ಭದಲ್ಲಿ ಈಗ ಚುನಾವಣೆ ಈಗ ಬರ್ತಾರೆ ಇದು ನಾಯಕತ್ವ ಈಗ ನಮ್ಮದು ಏನಾಗಿದೆ ಅಂದರೆ, ನೀವು ಮಾಧ್ಯಮದವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು, ಪ್ರಿಂಟ್ ಮೀಡಿಯಾದವರು ನಮ್ಮನ್ನು ಸುಮ್ಮನೆ ಇರೋಕ್ಕೆ ಬಿಡಲ್ಲ. ನಾವು ಸುಮ್ಮನೆ ಇರ್ತೀವಿ ಅಂದರೂ ನೀವು ಬಂದು ಮೈಕ್ ಹಿಡಿದು ನಮ್ಮವರು ಏನೋ ಒಂದು ಮಾತಾಡ್ಬಿಡ್ತಾರೆ. ಅದರಿಂದ ಗೊಂದಲ ಆಗುತ್ತೆ. ಅದರಿಂದ ನಿಮಗೆ ಮನವಿ ಮಾಡೋದು ಅಲ್ಲ, ಏನಾಗುತ್ತೆ ಕೆಲವರಿಗೆ ಮಾಧ್ಯಮದವ್ರ ಹತ್ರ ಹೆಂಗೆ ಮಾತಾಡಬೇಕು ಸ್ವಲ್ಪ ಅಲ್ವಾ. ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬರ್ತಿದ್ದಾರೆ ಸರ್, CM DCM ಒಟ್ಟಿಗೆ ಭೇಟಿ ಆಗ್ತಾರೆ. ಈ ವಿಚಾರವನ್ನು ಕ್ಲಾರಿಫೈ ಮಾಡ್ಬೋದಾ? ಗೊತ್ತಿಲ್ಲ. ಅಲ್ಲಿ ಸಹಜವಾಗಿ ಅಲ್ಲಿ ವಯನಾಡು ಹಳೆ ಕಾನ್ಸ್ಟೆನ್ಸಿ ಅಲ್ವಾ, ಅಲ್ಲೇನೋ ಕಾರ್ಯಕ್ರಮ ಇರಬೇಕು, ಅದೇ ರೂಟಲ್ಲಿ ಹೋಗ್ಬೇಕಲ್ವಾ. ಅದಕ್ಕೆ ಕರ್ನಾಟಕಕ್ಕೆ ಬಂದು ಅಲ್ಲಿ ಫ್ಲೈಟಲ್ಲಿ ಬಂದು ಅಲ್ಲಿಂದ ಕಾರಲ್ಲಿ ಹೋಗ್ತಾರೆ ಅನ್ಸುತ್ತೆ. ಅದಕ್ಕೆ ಮೀಟ್ ಮಾಡೋಕ್ಕೆ ಹೋಗಿದ್ದಾರೆ. ಗೊಂದಲದ ರೂಟ್ ಎಲ್ಲ ಕ್ಲಿಯರ್ ಆಗ್ತಾವ? ನೀವು ಸುಮ್ಮನೆ ಇದ್ರೆ ಯಾವ ಗೊಂದಲನೂ ಇರಲ್ಲಪ್ಪ. ನೀವು ಅವ್ರು ಬಾಯಿ ಬಿಡಿಸೋದು ನೀವೇ. ಈಗ MLAಗಳು ಬಾಯಿ ಬಿಡಿಸೋದು ನೀವೇ. ನೀವು ಹೋಗಿ ಮೈಕ್ ಹಿಡಿತೀರಾ, ಅವ್ರು ಒಂದು ಏನೋ ಒಂದು ಹೇಳ್ಬಿಡ್ತಾರೆ. ಸರ್ಕಾರದ ವೈಫಲ್ಯ ಖಂಡಿಸಿ BJP ಅವರು ಪಾದಯಾತ್ರೆ ಮಾಡ್ತಿದ್ದಾರೆ. ಬಳ್ಳಾರಿ ವಿಷಯ, ಡ್ರಗ್ಸ್ ವಿಷಯ, ಹುಬ್ಬಳ್ಳಿ ವಿಷಯ, ಕೋಗಿಲು ವಿಷಯ ಇದೆಲ್ಲ ಇಟ್ಕೊಂಡು. ಆಮೇಲೆ ಕೋಗಿಲು ವಿಚಾರದಲ್ಲಿ ಅಲ್ಲಿ ಇವತ್ತು ನೋಡಿದೆ, ವಿಶ್ವನಾಥ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. NIA ಕೊಡಬೇಕು, ಇವರೆಲ್ಲ ರೋಹಿಂಗ್ಯಾ ಮುಸ್ಲಿಮ್ಸರು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನು ಕೆಲಸ ಮಾಡ್ತಾಯಿದೆ? ರೋಹಿಂಗ್ಯಾ ಮುಸ್ಲಿಮ್ಸ್ನ ಇಲ್ಲಿ ಕೋಗಿಲಿನಲ್ಲಿ ಯಾಕೆ ಬಿಟ್ರಿ ನೀವು? ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡ್ತಾಯಿದ್ಯಾ? ಕೇಂದ್ರ ಸರ್ಕಾರ ಸರಿಯಾಗಿ ಕೆಲಸ ಮಾಡದೇ ಇರೋದ್ರಿಂದ ಅವರು ಬಂದಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಆಮೇಲೆ ಇನ್ನೊಂದು, ಏನು ನೇರವಾಗಿ ಬಾಂಗ್ಲಾದಿಂದ ಬೆಂಗಳೂರು ಬಂದುಬಿಡ್ತಾರೆ ಫ್ಲೈಟಲ್ಲಿ. ಬಾಂಗ್ಲಾದಿಂದ ಎಲ್ಲಿ ಬರಬೇಕು? ಬಾಂಗ್ಲಾದಿಂದ ಎಷ್ಟು ಅಕ್ಕಪಕ್ಕ ಎಷ್ಟು ರಾಜ್ಯಗಳಿದೆ, ಎಷ್ಟು ರಾಜ್ಯಗಳ ಮೇಲೆ ಬೆಂಗಳೂರು ಬರಬೇಕು? ಕೇಂದ್ರ ಸರ್ಕಾರ ವೈಫಲ್ಯ ಆಗಿದೆ. ವೈಫಲ್ಯ ಆಗಿದ್ದರೆ ಅವ್ರು ಬಂದಿರ್ತಾರೆ. ಆಮೇಲೆ ಅಲ್ಲಿ ಸೈಟು ಅಷ್ಟೇ, ಯಾರು ಜಿನೈನ್ ಇದ್ದಾರೆ ಅವರು ಮಾತ್ರ ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆಮೇಲೆ ಕೆಲವು ಉದ್ಯಮದಾರರು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಅಲ್ಲಿರ್ತಕ್ಕಂಥವ್ರಿಗೆ ಯಾರೋ ಬಡವರಿಗೆ ಸೈಟು ನಮ್ಮ ದುಡ್ಡಲ್ಲಿ ಹೆಂಗೆ ಕೊಡ್ತೀರಾ ಮನೆ ಅಂತ ಕೇಳ್ತಾರೆ. 4.5 ಲಕ್ಷ ಕೋಟಿ ನಮಗೆ GST ಬರುತ್ತೆ. ನಮಗೆ ಕೊಡೋದು 50,000 ಕೋಟಿ, 52. 4 ಲಕ್ಷ ಕೋಟಿ ತೊಗೊಂಡೋಗಿ ಬೇರೆ ರಾಜ್ಯಕ್ಕೆ ಕೊಡ್ತಾರಲ್ಲ, ಅದನ್ನು ಕ್ವಶನ್ ಮಾಡಬೇಕೋ ಬೇಡ? ಅವರು ನಮ್ಮ ದುಡ್ಡನ್ನ 4 ಲಕ್ಷ ಕೋಟಿ ತೊಗೊಂಡೋಗಿ ದೇಶ ಎಲ್ಲ ಹಂಚ್ತಾರಲ್ಲ, ನಮಗೆ ಕೊಡೋದು ಕೇವಲ ₹1 13 ಪೈಸೆ ಕೊಡ್ತಾರೆ. ಆಮೇಲೆ ನಮ್ಮಲ್ಲಿ ಈ ಲೀಡರ್ಶಿಪ್ ಬಗ್ಗೆ ಸ್ವಲ್ಪ ಮಾತುಕತೆ ಬಿಟ್ಟರೆ ಕೆಲಸ ಕಾರ್ಯಗಳಲ್ಲಿ ಏನು ಸಮಸ್ಯೆ ಏನೂ ಇಲ್ಲ. ಪ್ರತಿ ವಾರ ಕನಿಷ್ಠ ವಾರಕ್ಕೆ 2 ಕಡೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಶಂಕುಸ್ಥಾಪನೆಗಳು ಉದ್ಘಾಟನೆಗಳು ಮಾಡಿ ಬರ್ತಾ ಇದ್ದಾರೆ. BJP ಸರ್ಕಾರದಲ್ಲಿ ಏನು ಸಾಧನೆ ಮಾಡಿದ್ದು ಹೇಳ್ರಪ್ಪ? ಸಾಲ ಮಾಡಿದ್ದು ಬಿಟ್ಟರೆ, ಸಾಲವನ್ನು ಮಾಡಿ 80,000 ಕೋಟಿ ಬಿಲ್ಸ್ ಬಾಕಿ ಇಟ್ಟೋಗಿದ್ರು BJPಯವರು. ಆಮೇಲೆ ಹಣ ಇಲ್ಲದೇ ಬಡ್ಜೆಟ್ ಬಿಟ್ಟು ನಾನು ಹೇಳ್ತಿರೋದು 2.5 ಲಕ್ಷ ಕೋಟಿ ಎಸ್ಟಿಮೇಟ್ಸ್ ಅಪ್ರೂವ್ ಮಾಡಿಬಿಟ್ಟು ಹೋಗ್ಬಿಟ್ರು ಬೊಮ್ಮಾಯಿ ಸರ್ಕಾರದಲ್ಲಿ. ಸುಮಾರು CM ಸ್ಪೆಷಲ್ ಗ್ರ್ಯಾಂಟ್ ಅಂತ 1,40,000 ಕೋಟಿಗಿಂತಲೂ ಹೆಚ್ಚು ಸ್ಪೆಷಲ್ ಗ್ರ್ಯಾಂಟ್ ಅಂತ ಸ್ಯಾಂಕ್ಷನ್ ಮಾಡೋಗ್ಬಿಟ್ರು. ಅದಕ್ಕೆ ದುಡ್ಡೇ ಇಲ್ಲ. ಆಮೇಲೆ ಭ್ರಷ್ಟಾಚಾರ ಅಂತೂ ಮುಗಿಲ್ಮುಟ್ಟಿತ್ತು BJP ಸರ್ಕಾರದಲ್ಲಿ. ಪಾಟೋಲ್ಸು 2 ವರ್ಷ ಹೈಕೋರ್ಟ್ ಮಾನಿಟರ್ ಮಾಡ್ತಾಯಿದ್ರು BJP ಸರ್ಕಾರದಲ್ಲಿ. ಪ್ರತಿ ತಿಂಗಳು ತುಷಾರ್ ಗಿರಿನಾಥ್ ಕಮಿಷನರ್ ಆಗಿದ್ದರು. ಕೋರ್ಟ್ ಮುಂದೆ ಹೋಗಿ ನಿಂತ್ಕೋಬೇಕಾಗಿತ್ತು, ಇಷ್ಟು ಪಾಟೋಲ್ ಮುಚ್ಚಿದ್ದೀವಿ, ಇಷ್ಟು ಮುಚ್ಚಿಲ್ಲ ಅಂತ. ನಾವು ಕಾಂಕ್ರೀಟ್ ರೋಡ್ಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಾರಂಭ ಮಾಡಿದ್ವಿ. ಇವರು ಕಂಟಿನ್ಯೂ ಮಾಡಿದರೆ ಕಾಂಕ್ರೀಟ್ ರೋಡ್ಸು, ಪಾಟೋಲ್ಸೇ ಬೀಳ್ತಿರಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್.